ಬಿಸ್ಮಿಲ್ಲಾ. ಆತ್ಮೀಯರೇ, ಇಂದು ಮೈಸೂರಿನ ಮಿಲನ್ ಫಂಕ್ಷನ್ ನಲ್ಲಿ ಈದ್ ಸೌಹಾರ್ದ ಕೂಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಕಳೆದ ವಾರ ಜಗತ್ತಿನ ಮುಸ್ಲಿಂ ಬಾಂಧವರು ಒಂದು ತಿಂಗಳ ಉಪವಾಸ ವ್ರತವನ್ನು ಆಚರಿಸಿ ಅದರ ಕೊನೆಯಲ್ಲಿ ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸಿದರು. ಈ ಪ್ರಯುಕ್ತ ಒಂದು ಸೌಹಾರ್ದ ಕಾರ್ಯಕ್ರಮವನ್ನು ಇಂದು ಮಿಲನ್ ಫಂಕ್ಷನ್ ಹಾಲ್ ನಲ್ಲಿ ಸಂಜೆ ಆಯೋಜಿಸಲಾಗಿದೆ. ಇದರಲ್ಲಿ ವಿವಿಧ ಧರ್ಮಗಳ ಧಾರ್ಮಿಕ ಗುರುಗಳು, ಅದೇ ರೀತಿ ಇನ್ನಿತರ ಅತಿಥಿಗಳು ಅದರಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದರೆ, ನಮಗೆಲ್ಲ ತಿಳಿದಿರುವಂತೆ ನಮ್ಮ ಪ್ರಸಕ್ತ ದೇಶದ ಸ್ಥಿತಿ ಹೇಗಿದೆ ಎಂಬುದು ನಮಗೆಲ್ಲ ಗೊತ್ತಿದೆ. ಪರಸ್ಪರ ಸೌಹಾರ್ದತೆಯ ಸಹಬಾಳ್ವೆಯ ಒಂದು ವಾತಾವರಣವಿದ್ದಂತಹ ನಮ್ಮ ದೇಶ ಇವತ್ತು ದಿನದ ದಿನಕ್ಕೆ ಆ ಸೌಹಾರ್ದವನ್ನು ಕಳೆಯುತ್ತಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ತಲುಪಿದೆ. ಆದ್ದರಿಂದ ನಮ್ಮ ದೇಶದ ಸೌಹಾರ್ದ ಪರಂಪರೆಯನ್ನು ಉಳಿಸಿಕೊಳ್ಬೇಕು, ಅದನ್ನು ಬೆಳೆಸಿಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಕಳೆದ 75 ವರ್ಷಗಳಿಂದಲೂ ಕೂಡ ಈ ದೇಶದಲ್ಲಿ ವಿವಿಧ ಧರ್ಮೀಯರನ್ನು ಸೇರಿಸಿಕೊಂಡು ವಿವಿಧ ಸೌಹಾರ್ದಯುತವಾದಂತಹ ಕಾರ್ಯಕ್ರಮಗಳನ್ನು ಅದು ಆಯೋಜಿಸ ಬಂದಿದೆ. ಅದು ಇಫ್ತಾರ್ ಕೂಟ ಇರಲಿ, ಅಥವಾ ಈದ್ ಸೌಹಾರ್ದ ಕೂಟ ಇರಲಿ, ಅಥವಾ ಧಾರ್ಮಿಕ ಸೌಹಾರ್ದ ಕೂಟಗಳೇ ಇರಲಿ, ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಅದು ಆಯೋಜಿಸುತ್ತಾ ವಿವಿಧ ಧರ್ಮೀಯರನ್ನು ಅದರಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಯಾವ ಹಬ್ಬವನ್ನು ಅವರು ಆಚರಿಸ್ತಾ ಇದ್ದಾರೋ ಆ ಹಬ್ಬದಲ್ಲಿ ಇತರರನ್ನು ಕೂಡ ಭಾಗವಹಿಸುವಂತೆ ಮಾಡಿಕೊಂಡು ಆ ಹಬ್ಬವನ್ನು ಸಂತೋಷದಿಂದ ಆಚರಿಸುವಂತಹ ಅಥವಾ ಆ ಹಬ್ಬದ ಸಂತೋಷವನ್ನು ಇತರರೊಂದಿಗೆ ಹಂಚಿಕೊಳ್ಳುವಂತಹ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಅದು ನಡೆಸ್ತಾ ಬಂದಿದೆ. ಮೈಸೂರಿನಲ್ಲೇ ಕೂಡ ಹಲವಾರು ರೀತಿಯ ಇಂತಹ ಕಾರ್ಯಕ್ರಮಗಳು ಈಗಾಗಲೇ ಕಳೆದ ರಮಜಾನ್ ತಿಂಗಳ ಪ್ರಯುಕ್ತ ಪೆದ್ದಿ ಲಿಂಗೇಶ್ವರ ಮಠದಲ್ಲಿ ಒಂದು ಇಫ್ತಾರ್ ಕೂಟ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು. ಅದರೊಂದಿಗೆ ನಾವು ವಿವಿಧ ಧರ್ಮಗಳನ್ನು ಆಚರಿಸುವಂತಹ ವ್ಯಕ್ತಿಗಳು, ಆದ್ದರಿಂದ ನಮ್ಮ ಮಧ್ಯೆ ಧರ್ಮಗಳ ಬಗ್ಗೆ ತಿಳುವಳಿಕೆ ಇರಬೇಕಾದದ್ದು ಬಹಳ ಅತಿ ಅಗತ್ಯ. ಯಾವಾಗ ನಾವು ಧರ್ಮಗಳ ಬಗ್ಗೆ ಪರಸ್ಪರ ತಿಳಿದುಕೊಳ್ಳುವುದಿಲ್ಲವೋ ಆಗ ನಮ್ಮ ಮಧ್ಯೆ ತಪ್ಪು ತಿಳುವಳಿಕೆ, ಅಪನಂಬಿಕೆ ಅದು ವ್ಯಾಪಕವಾಗಿ ಬಿಡುತ್ತದೆ. ಈ ತಪ್ಪು ತಿಳುವಳಿಕೆ, ಅಪನಂಬಿಕೆಗಳು ದೂರವಾಗಬೇಕಿದ್ದರೆ ನಾವು ಪರಸ್ಪರ ಧರ್ಮಗಳ ಬಗ್ಗೆ ತಿಳಿದುಕೊಳ್ಳುವ, ಅರಿತುಕೊಳ್ಳುವ, ಪರಸ್ಪರ ವಿಚಾರ ವಿನಿಮಯವನ್ನು ಮಾಡಿಕೊಳ್ಳುವಂತಹ ಒಂದು ವಾತಾವರಣ ನಿರ್ಮಾಣ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಬಹಳ ಪ್ರಸ್ತುತವಾಗಿದೆ. ಆದ್ದರಿಂದಲೇ ಇಂದು ಈದ್ ಸೌಹಾರ್ದ, ನಾವು ಏನು ಈಗಾಗಲೇ ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸಿದ್ದೇವೆ, ಆ ಸಂತೋಷವನ್ನು ಇತರ ಧರ್ಮೀಯರೊಂದಿಗೆ, ಇತರ ಧರ್ಮಗಳ ಸಹೋದರ ಸಹೋದರಿಯರೊಂದಿಗೆ ಹಂಚಿಕೊಳ್ಳುವ ಉದ್ದೇಶದಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನಾನು ಅಬ್ದುಸಲಾಂ ಯು, ನಾನು ಜಮಾತೆ ಇಸ್ಲಾಮಿ ಹಿಂದ್ ಮೈಸೂರು ವಲಯ, ಅಂದರೆ ಕೊಡಗು ಜಿಲ್ಲೆ, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ, ಈ ಜಿಲ್ಲೆಗಳನ್ನು ಒಳಗೊಂಡಂತಹ ವಲಯದ ಸಂಚಾಲಕನಾಗಿದ್ದೇನೆ.